ಮತ್ತೆ ಸ್ನಾನ ಮಾಡುದು, ಅದು ಅಫ್ಕೋರ್ಸ್ ತೋರಿಸ್ಲಿಕ್ಕಿಲ್ಲ. ಒಳ್ಳೆ ಸ್ನಾನ ಮಾಡಿಸಿದೆ ಇವತ್ತು ನನಗೆ. ವರ್ಷಕ್ಕೆ ದೀಪಾವಳಿ 10 ಸತಿ ಬರ್ಬೇಕಿತ್ತಂತ. ನನಗೆ 3 ಮಕ್ಕಳಿಗೆ ಸ್ನಾನ ಮಾಡಿಸಿದಾಗ ಒಂದು ದೊಡ್ಡ ಮಗುವಿಗೆ ವಿಸರ್ಜನೆ. ನಾನು ಸ್ನಾನ ಮಾಡುದಲ್ಲ, ನನಗೆ ವಿಸರ್ಜನೆ ಮಾಡುದು. ನೋಡಿ ನನ್ನ ಎಂತ 2ನೇ ಹೆಂಡತಿಯಾಗಿ ಮಾಡುದು. ಮದುವೆ ಆದಮೇಲೆ ಹೆಂಡತಿ ಮನೆಯಲ್ಲಿ ಫಸ್ಟ್ ದೀಪಾವಳಿ ಸೆಲೆಬ್ರೇಟ್ ಮಾಡಬೇಕಂತೆ. ಹಾಗೆ ನಾವು ಮಂಗಳೂರಿಂದ ಸೀದಾ ಕೊಟ್ಟಕ್ಕೆ ಬಂದ್ವಿ. ಬಂದು ಸಂಜೆ ಅಮ್ಮಂದು ಸರ್ಕಸ್ ಸ್ಟಾರ್ಟ್ ಆಯಿತು. ಬಾವಿ ಕಟ್ಟೆಲ್ಲ ಹತ್ತಿ ರಾಟೆಗೆಲ್ಲ ಎಣ್ಣೆ ಬಿಟ್ಟು ತುಕ್ಕಿಡ್ದಿರ್ತದಲ್ಲ, ವರ್ಷಕ್ಕೊಂದ್ಸಲ ಹಾಕೋದು. ಅದಕ್ಕೆ ಇಲ್ಲದ್ರೆ ಬಾವಿಯಿಂದ ನೀರು ತೆಗೆದಿಲ್ವಾ? ನೀರು ತೆಗಿತೇವೆ, ಅದು ರಾಟೆಗೆ ಎಣ್ಣೆ ಹಾಕಿದ್ದು ಹೇಳಿದ್ದು ನಾನು. ಅದೆಂತ ಗೊತ್ತಾ, ನಾಳೆ ನಾವು ಅಂದರೆ ದೀಪಾವಳಿಗೆ ಸ್ನಾನ ಮಾಡಲಿಕ್ಕೆ ನೀರನ್ನು ಹಾಕ್ತೇವಲ್ವಾ, ಅದು ಹಂಡೆ, ಮೊದಲಿನ ಕಾಲದಲ್ಲೆಲ್ಲ ಹಂಡೆ ಅಂತ ಇತ್ತು. ಈಗಲೂ ಸಹ ಕೆಲವ್ರ ಮನೇಲಿ ಇರ್ತದೆ, ನಮ್ಮ ಮನೇಲಿಲ್ಲ ಅಷ್ಟೇ. ಬಟ್ ನಾವು ಇದನ್ನು ನೀರನ್ನು ನಾಳೆ ಯೂಸ್ ಮಾಡ್ತೇವೆ, ಬಿಸಿ ನೀರಿಗೆ ಇದನ್ನು ಹಾಕಿ. ಸೊ ಈಗ ಬಾವಿಯಿಂದ ನೀರು ತೆಗೆದು ಸಂಜೆ ಎಂತ ಅಂದರೆ ನೀರನ್ನೆಲ್ಲ ಎಳೆದು ಪೂಜೆ ಎಲ್ಲ ಮಾಡಿ ಇಡುದು. ನಾಳೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡುದು ಎಣ್ಣೆ ಹಚ್ಚಿ. ಹಾಗೆ ನಾನು ಸಹ ಎಷ್ಟು ಸ್ಟ್ರಾಂಗ್ ಇದೆ ಅಂತ ತೋರಿಸ್ತಿದ್ದೇನೆ. ನೋಡಿ ನೋಡಿ, ಬಾವಿಯಲ್ಲಿ ಒಳ್ಳೆ ನೀರುಂಟು ಮಾರೆ, ಮತ್ತೆ ಕ್ಲೀನ್ ಉಂಟು ನೀರು, ಕ್ಲೀನ್ ಉಂಟು. ಇವಳು ನೋಡಿ ದೊಡ್ಡ ಜನ ಮಾಡಿ ಎಳಿತಾ ಇದ್ದಾಳೆ. ಎಷ್ಟೋ ವರ್ಷದ ನಂತರ ಎಳೆಯುವುದಂತ ಏನಿಲ್ಲ, ಎಳಿತೇನೆ ನಾನು, ಹೆಲ್ಪ್ ಮಾಡ್ತೇನೆ. ಮತ್ತೆ ಅಲ್ಲಿ ದೊಡ್ಡ ಜನ ತರ ಏನೋ ಬಾಂಬ್ ಬಿಡ್ಲಿಕ್ಕೆ ಹೋದ್ರಲ್ಲ. ಹೌದು ಮಾರೆ, ನನ್ನ ಕುಂಡೆಗೆ ಬಂದು ತಾಗಿತ್ತು ಅದು. ಒಂದು ಸಾರಿ ಬಿತ್ತು, ಚಟ್ ಅಂತ ಬಿತ್ತು ನನ್ನ ಕುಂಡೆಗೆ. ಅದಾದ್ಮೇಲೆ ಮನೆಗೆಲ್ಲ ಹೀಗೆ ದೀಪ ಎಲ್ಲ ಹಚ್ಚಿ ಆ ದಿನ ಮುಗೀತು. ಇಲ್ಲ ಮಾರೆ, ಮುಗಿಲಿಲ್ಲ. ನಾನು ಹೋಗಿ ಪಟಾಕಿ ಎಲ್ಲ ತರಲಿಕ್ಕೆ ಹೋದೆ ಮತ್ತೆ ಸಂಜೆ. ಹೌದಾ? ನೆಕ್ಸ್ಟ್ ಡೇ ಬೆಳಿಗ್ಗೆ ನೆಕ್ಸ್ಟ್ ಡೇ ಬೆಳಿಗ್ಗೆ, ಬಟ್ ಬೆಳಿಗ್ಗೆ ಎದ್ದೇಳಿಲ್ಲ ನಾನು. ಬೆಳಿಗ್ಗೆ ಫಸ್ಟ್ ಬಂದು ಮಾಡಿದ್ದು ಸುರ್ನಳಿ, ಬಿಸಿ ಬಿಸಿ ಅಮ್ಮ ಸುರ್ನೋಳಿ ಮಾಡಿದ್ರು. ಇದು ಹೋಟ್ಲ್, ಲತಾ ಹೋಟೆಲ್ ಇದಲ್ಲ, ಇದು ಪದ್ಮಾ ಹೋಟೆಲ್ ಇದು, ಪದ್ಮಾ ಹೋಟೆಲ್ ಇದು. ಹೋಮ್ ಮೇಡ್ ಸುರ್ನೋಳಿ ತಿಂದು 3 ತಿಂದೆ ನಾನು. ಖುಷಿ ಆಯ್ತು, ತುಂಬಾ ಒಳ್ಳೇದಿತ್ತು. ನೋಡಿ ಚಂದ ಮಾಡಿ ಎಣ್ಣೆ ಹಾಕ್ತಾ ಇದ್ದಾಳೆ. ಎಂತ ಕಸರೆ ಮತ್ತೆ ವ್ಲಾಗ್ ಅಂದ್ರೆ ಎಂತ ಇದು? ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ದು ದೀಪಾವಳಿ ವ್ಲಾಗ್, ನನ್ನ ಫಸ್ಟ್ ದೀಪಾವಳಿ ಮದುವೆ ಆದ ನಂತರ. ಎಂತ ಸುಖ ನೋಡಿ, ಒಳ್ಳೇದಾಗ್ತದೆ. ಇವತ್ತು ಮದುವೆ ಆದ ನಂತರ ಫಸ್ಟ್ ಟೈಮ್ ಹೆಂಡತಿ ಎಣ್ಣೆ ಹಾಕಿ, ತಲೆಗೆ ಅಲ್ಲ ಮಾರೆ, ಬೇರೆಲ್ಲ ಕಡೆ ಎಣ್ಣೆ ಹಾಕ್ಲಿಕ್ಕೆ ಉಂಟಲ್ಲ, ಎಣ್ಣೆ ಹಾಕಿ ಸ್ನಾನ ಮಾಡಿಸುದು. ಎಣ್ಣೆ ಹಾಕಿ ಸ್ನಾನ ಮಾಡಿಸುದು ಫಸ್ಟ್ ಟೈಮ್. ನಿಂದೆಲ್ಲ ದೀಪಾವಳಿ ಹೇಗೆ ಆಯ್ತಂತ ಹೇಳಿ ಆಯ್ತಾ? ನಿಂದ ಹೇಗೆ ಆಯ್ತಾ? ಪಟಾಕಿ ಹೊಡಿಲಿಕ್ಕೆ ಉಂಟು, ಒಳಗೆ ಉಂಟು. ಎಂತ ಆಗುದು, ಒಂದು ಎಣ್ಣೆ ಹಾಕ್ಲಿಕ್ಕೆ ಒಂದು 20 ಸಲ ಕರಿಬೇಕು. ಹೌದು, ನನಗೆ ಸಣ್ಣ ಮಗು, ಆ ಮಗುನೇ ಎಷ್ಟು ಪರವಾಗಿಲ್ಲ. ಹಾಗಾಗಿ ಉಂಟು ನೋಡಿ ಮಗು. ಹೇಳಿದ್ದಾದ್ರೂ ಕೇಳ್ತೇವೆ. ಫುಲ್ ಎಣ್ಣೆ ಹಾಕೋದು ತೋರಿಸುದಿಲ್ಲ, ಸ್ವಲ್ಪ ಎಣ್ಣೆ ಹಾಕೋದು ತೋರಿಸ್ತೇನೆ. ಇದು ನೋಡಿ ನನ್ನ ಫೇವ್ರೆಟ್ ಪಾಯಸ. ಇದಲ್ಲ ಪಾಯಸ, ಇದು ಕೂಡ ಅಲ್ಲ, ಇದೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಮಾಡ್ಬೇಕು. ನಾನಲ್ಲ, ಅಮ್ಮವ. ಸೊ ದೀಪಾವಳಿಯ ಸ್ಪೆಷಲ್ ಇವತ್ತು. ಹೌದಾ? ಅಕ್ಕಿ ಪಾಯಸ. ಅವರಿಗೆ ಅಕ್ಕಿ ಪಾಯಸ ಬೇಕಂದ್ರೆ ಹಾಗಾಗಿ ಅನ್ನದ ಪಾಯಸ. ಅಕ್ಕಿ ಹಾಕಿ ಅನ್ನ ಆಗುದಲ್ಲ, ಅಕ್ಕಿ ಪಾಯಸ ಹೇಳಿದ್ರೆ ಎಂತ ಆಯ್ತು, ಎರಡು ಒಂದೇ. ಎಂತ ಮಾಡ್ಬೇಕು? ಅನ್ನನ ಸರಿ ಬೇಯಿಸ್ಕೊಂಡಿದ್ದೀನಿ. ಜಾಸ್ತಿ ನೀನ್ ಮಾಡಿದ? ನಾನೆಂತದು ಮಾಡ್ಲಿಲ್ಲ. ಅರ್ಧ ಲೀಟರ್ ಹಾಲು, ಸ್ವಲ್ಪ ಸಕ್ಕರೆ, ಒಂದು ಎಷ್ಟು 50 ಗ್ರಾಮ. ಇಲ್ಲಪ್ಪ, ಇದು ಜಾಸ್ತಿ ಉಂಟು, 100 ಗ್ರಾಮ್. ಇರ್ಲಿಕ್ಕಿಲ್ಲ. ಇದರಲ್ಲಿ ಗೇರ್ ಬೀಜ, ಪಿಸ್ತಾ ಲಾಸ್ಟಿಗೆ ಹಾಕ್ಲಿಕ್ಕೆ, ಕ್ಯಾಶ್ಯೂ ಮತ್ತೆ ಪಿಸ್ತಾ, ಬಾದಾಮ್. ಇದು ಏಲಕ್ಕಿ ಪುಡಿ, ಏಲಕ್ಕಿ ಮತ್ತೆ ಸಕ್ಕರೆನ ಪುಡಿ ಮಾಡಿದ್ದು, ಮತ್ತೆ ತುಪ್ಪ. ಏಲಕ್ಕಿದು ಒಳಗಿದು ಇದು, ಅದು ಪುಡಿ ಅಂದ್ರೆ ಅದನ್ನ ಹಾಕುದು, ಮತ್ತೆ ಸಿಪ್ಪೆ ಹಾಕುದಿಲ್ಲ ನಿಮ್ಮ ತರ. ಈಗ ಅನ್ನ ಇಟ್ಟು ಸಕ್ಕರೆ ಮಿಕ್ಸ್ ಮಾಡಬೇಕು. ಸಕ್ಕರೆ ಮಿಕ್ಸ್ ಮಾಡಿ ಸರಿ ಕುದಿಬೇಕು. ಈಗ ಪಾಯಸ ರೆಡಿ ಆಗ್ತುಂಟು. ಅಮ್ಮ ಮತ್ತೆ ಅತ್ತಿಗೆ ಸಹ ಅಮ್ಮನಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಮಜ್ಜಿಗೆ ದೀಪಾವಳಿಯ ಸ್ಪೆಷಲ್ ಇದು ಸೂರ್ಣಗಡ್ಡೆ ಮತ್ತೆ ಕಾಬೂಲ್ ಗಡ್ಡೆ ಹಾಕಿ ಗಸಿ, ನಂಗೆ ಸಹಿತ. ಆಮೇಲೆ ಅಲಸಂದೆ ಪಾಯಸ ಇತ್ತು, ನಂಗೆ ಅದಿಷ್ಟ. ಮತ್ತೆ ಇದು ನಿಮ್ಮ ಫೇವರೇಟ್ ಕೂಟ್ ಅಲ್ಲ, ಇಲ್ಲಿ ಕೂಟಲ್ಲಿ ಇದು ನನಗೆ ಇಷ್ಟ ಇಲ್ಲದು. ಇದು ನನಗೆ ಇಷ್ಟ, ಬೆಳ್ಳುಳ್ಳಿ ಸಾರು. ಬೆಳ್ಳುಳ್ಳಿ ಸಾರ? ಇದು ಕಡ್ಲೆ ಸಾರು. ಎಂದ ಮಾರೆ,
ಕಡ್ಲೆ ಸಾರಿಗೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ದು. ಇದು ನನ್ನ ಫೇವರೇಟ್ ಕೂಟ್. ಇದು ಸಹ ನಿಮ್ಮ ಫೇವರೇಟ್ ಬೋಂಡ. ದೊಣ್ಣೆ ಇದು ಫ್ರೈ ಕ್ಯಾಪ್ಸಿಕಮ್ ಅಲ್ಲ, ದೊಣ್ಣೆ ಮಿರ್ಸಾಂಗ್. ದೊಣ್ಣೆ ಮೆಣಸಾಂಕ ಅರ್ಧ ಲೀಟರ್ ಫುಲ್ ಫ್ಯಾಟ್ ಮಿಲ್ಕ್. ಅದು ಪ್ಯೂರ್ ದನದ ಹಾಲು. ಇಲ್ಲದ್ರೆ ನೀನು ಯಾವ ಹಾಲು? ಪ್ಯಾಕೆಟ್. ಅದು ಯಾವ್ದ್ರಿಂದ ಬರುದು? ಅದು ಹಾಗಲ್ಲ, ಇದು ಇಲ್ಲ ಅದೇ ಹೀಗೆ ತೆಗ್ದು ಹೀಗೆ ತೆಗ್ದು ಬರುದು ಪ್ಯೂರ್ ಹಾಲು. ಪ್ಯೂರ್ ಅದೇ ಹಾಲಿದು ನನ್ಗೆ ಅದು ಹಾಲು ಕುಡ್ದು ಪ್ಯಾಕೆಟ್ ಹಾಲು ಕುಡಿಲಿಕ್ಕೆ ಆಗುದಿಲ್ಲವಾ? ನಾವು ಸಹ ಒಂದು ದನ ಸಾಕು. ನೀವೇ ಇದ್ದೀರ ದೊಡ್ಡ. ಬಟ್ ಈಗ ರೆಡಿ ಆಗಿದೆ. ನಿಮಗೆ 4 ದಿನದ್ದು ಡಯಟ್. ತುಪ್ಪ. ಈಗ ಏಲಕ್ಕಿ ಪುಡಿ, ಪಾಯಸ ರೆಡಿ. ಅಷ್ಟೇ ಅಷ್ಟೇ. ನಿಮಗಾಗಿ ನಿಮ್ಮ ಅತ್ತೆ. ನನ್ಗಂತೂ ಮಾಡುದಿಲ್ಲ, ನಂಗೆ ಗೊತ್ತು ನಿಮ್ಗೆ ಮಾಡಿದ್ದು. ಯಾವ ಪಾಯಸ ಇಷ್ಟ ಕೇಳಿದೆ. ನನಗೆ ಅನ್ನದ ಪಾಯಸ ಇಷ್ಟ ಅಂದ. ಹೌದು. ಒಳ್ಳೇದಾಗಿದ. ನಾನು ಎಷ್ಟು ಬೋಲ್ ತಿಂತೇನೆ? ನೀವು ಸರಿ ಇಲ್ಲದಿದ್ರೆ 2 ತಿಂತೀರಾ, ಇನ್ನು ಸರಿ ಇದ್ರೆ 4 ತಿಂತೀರಾ. ಅದಾದ್ಮೇಲೆ ಅಡುಗೆ ಎಲ್ಲ ರೆಡಿ ಆದ್ಮೇಲೆ ಎಲ್ಲರೂ ಊಟ ಕೂತ್ಕೊಂಡ್ವಿ. ವೆರೈಟಿ ಅಡುಗೆ ಎಲ್ಲ ಇತ್ತು. ಹೇಗೆ ಆಯ್ತಂದ್ರೆ ಅಷ್ಟೊಳ್ಳೆ ನಿದ್ದೆ ಬಂತು ನನಗೆ. ಸೊ ನಿಮ್ಗೆ ಅದರಲ್ಲಿ ಗೊತ್ತಾಗ್ಬೇಕು ಎಷ್ಟು ಒಳ್ಳೇದಾಯ್ತು ಅಂತ. ಅದಾದ್ಮೇಲೆ ಸಂಜೆ ಒಂದು 5 o'clock ಹಾಗೆ ಎಲ್ಲರೂ ನಮ್ಮ ಮನೆಗೆ ಬಂದರು. ಅಂದರೆ ಒಂದು 4 ಹೊತ್ತಿಗೆ ದೊಡ್ಡಮ್ಮ ಅಪ್ಪ ಅಮ್ಮ ಎಲ್ಲ ಇದ್ರಲ್ಲ, ಮಕ್ಕಳು ಎಲ್ಲ ಬಂದರು. ನಮಗೆ ಯಾವತ್ತೂ ಮಂಗಳಾರತಿ ಎಲ್ಲ ಇದ್ದದ್ದೇ, ಇವತ್ತು ಸ್ಪೆಷಲ್ ಮಂಗಳಾರತಿ ಇತ್ತು. ಮದುವೆ ಆದ ಮೇಲೆ ಫಸ್ಟ್ ದೀಪಾವಳಿ ಅಲ್ಲ, ಹಾಗೆ ಎಲ್ಲರದ್ದು ಆಶೀರ್ವಾದ ನಮಗೆ ಸಿಕ್ತು. ಅದಾದ ಮೇಲೆ ಅಪ್ಪ ಅಮ್ಮ ಇಬ್ಬರು ನಮ್ಮಿಬ್ಬರಿಗೆ ಗಿಫ್ಟ್ ಕೊಟ್ಟರು. ಗಿಫ್ಟಲ್ಲಿ ಕೂಡ ಒಳ್ಳೆ ನಮ್ದು ಗಮ್ಮತ್ತು ಮಾರಿ, ಎಂತ ಮಾಡಿದ್ರು ಸಹ ಒಂದು ನಗಾಡ್ಲಿಕ್ಕೆ ಉಂಟು ನಾವು ಅಲ್ಲ. ಸೊ ಹಾಗೆ ಫೋಟೋ ಎಲ್ಲ ತೆಗೆದು ಒಂದು ಫ್ಯಾಮಿಲಿ ಪಿಕ್ ಹ್ಯಾಪಿ ದೀಪಾವಳಿ ಅಂತ ಹೇಳಿ ಆಯ್ತು. ನೋಡಿ ಈಗ ನಾವು ಇವಳ ಗದ್ದೆಗೆ ಬಂದಿದ್ದೇವೆ. ನನ್ನ ಗದ್ದೆ ಅಲ್ಲ, ನಮ್ಮ ಮನೆ ಪಕ್ಕದಲ್ಲಿ ಗದ್ದೆ ಉಂಟು. ಇಲ್ಲೇ ದೊಡ್ಡದಾಗಿದ್ದು ನನಗೆಲ್ಲ ಗೊತ್ತುಂಟು. ಅಲ್ಲಿ ಹತ್ತಿರ ಮನೆಯವರು ಯಾರು ಅಂತ ಕೇಳಿದ್ರು. ಅವರು ನಾರ್ಮಲ್ ಆಗಿ ಕೇಳಿದ್ದು, ನಾನಂತ ಗೊತ್ತಾದ ಮೇಲೆ ಬಿಡ್ಲಿಲ್ವಾ? ಹೌದು ಬಿಟ್ಟು. ಬಟ್ ನೋಡಿ ಇದು ಮಿನಿ ಪಂಜಾಬ್, ಕೋಟದಲ್ಲಿ ಮಿನಿ ಪಂಜಾಬ್ ಹೇಗೆ ಉಂಟು? ಚಂದ ಉಂಟಲ್ಲ? ಖುಷಿ ಆಯ್ತಾ ನೋಡಿ? ಇವತ್ತು ನಾವು ಪಾಯಸ ಮಾಡಿದ ಇದ್ರಲ್ಲಿ ಅಲ್ಲ, ಮತ್ತೆ ಇಲ್ಲಿ ಆಗುದು ಅಕ್ಕಿ ಅಲ್ವಾ? ನಾವು ಅಂಗಡಿಯಿಂದ ಅಕ್ಕಿ ಅಲ್ಲ, ಹೌದು ಭತ್ತ. ನಾವೀಗ ಗದ್ದೆಯಿಂದ ಬರುವಾಗ ಕತ್ಲೆ ಆಗಿತ್ತು. ಅದಾದ ಮೇಲೆ ಪುನಃ ಇವತ್ತು ದೀಪ ಎಲ್ಲ ಹಚ್ಚಿ, ಅಮ್ಮ ಸಹ ಇದ್ದರು ಒಟ್ಟಿಗೆ ದೀಪನ್ನೆಲ್ಲ ಹಚ್ಚಿ. ಅದಾದಮೇಲೆ ಪಟಾಕಿ ಇವರೆಲ್ಲ ಪಟಾಕಿ ತಂದಿದ್ರಲ್ಲ ಬೆಳಿಗ್ಗೆ ಹೋಗಿ, ಅದನ್ನೆಲ್ಲ ಹೊಡೆದು ಖಾಲಿ ಮಾಡಬೇಕಲ್ಲ. ಸೊ ಪಟಾಕಿ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಸ್ವಲ್ಪ ಕಮ್ಮಿ ಹೊಡೆದಿದ್ದು, ಇವರು ಸ್ವಲ್ಪ ಜಾಸ್ತಿ ಬಾಂಬೆಲ್ಲ ಹೊಡೆದಿದ್ದಾರೆ. ಕೋಟದ ಮಹಾರಾಣಿ ಗೊತ್ತುಂಟಲ್ಲ ಹೇಗೆ? ಈಗ ನಾವು ಕೋಟದಿಂದ ಮಂಗಳೂರಿಗೆ ಬಂದಿದ್ದೇವೆ ಅತ್ತೆ ಬರ್ಡೇಗೆ ಸರ್ಪ್ರೈಸ್ ಕೊಡಲಿಕ್ಕೆ. ಮದುವೆ ಆದಮೇಲೆ ಫಸ್ಟ್ ಬರ್ಡೇ ಅಲ್ಲ ಅವರದ್ದು, ನನ್ನದಲ್ಲ ಅವರದ್ದು. ಸೊ ನೋಡುವ ಬನ್ನಿ ಈಗ ರಿಯಾಕ್ಟ್ ಮಾಡ್ತಾರೆ. ಅವರಿಗೆ ಸರ್ಪ್ರೈಸ್ ಅಂದರೆ ಇಷ್ಟ ಇಲ್ಲ, ಅವ್ರು ಮೊದಲೇ ಕೇಳ್ತಾರೆ ಆಯಿತಾ. ನೋಡುವ ಈಗ ಸರ್ಪ್ರೈಸ್ Happy birthday to you. Happy birthday to you. Happy birthday to you, dear Nirmala. Happy birthday to you. Happy Deepavali.